ಒಂದು ಆಟೋ ಚಾಲಕರ ಸಂಘದ ಒಂದು ಬೇಡಿಕೆಗಳನ್ನು ಒಂದು ಸುಮಾರು 9 ಬೇಡಿಕೆಗಳನ್ನ ಈ ಒಂದು ಪತ್ರದ ಮೂಲಕ ಕೊಡುವ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ನಮ್ಮ ಪರಮ ಪೂಜ್ಯರ ಪಾದನ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ಅವರಿವರನ್ನದೇ ಎಲ್ಲ ಈ ಆಟೋ ಚಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿದ್ದಂಥ ವಿಜಯಪುರ ನಗರದ ಎಲ್ಲ ಆಟೋ ಚಾಲಕರೇ ಮತ್ತು ಇದ್ದಂಥ ಎಲ್ಲ ನಮ್ಮ ಆತ್ಮೀಯ ಬಂಧು ಮಿತ್ರರೇ, ಇವತ್ತು ನಮ್ಮ ಆಟೋ ಚಾಲಕರು ನಾವು ನೋಡ್ತಾ ಇರ್ತೀವಿ ದಿನನಿತ್ಯ ಅವ್ರು ಯಾವ ರೀತಿ ನಮ್ಮ ಜನರ ಒಂದು ಸೇವೆಯನ್ನ ಮಾಡ್ತಾರೆ. ಯಾಕಂದ್ರೆ ಕೆಲವೊಂದು ಕಡೆ ಬಸ್ ವ್ಯವಸ್ಥೆ ಇರಂಗಿಲ್ಲ, ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಹೇಳಿ ಬಸ್ಸಿಗೆ ಕಾಯ್ತಿರ್ತಾರೆ, ಆದ್ರೆ ಬಸ್ ಬರುವುದಿಲ್ಲ ಒಂದೊಂದು ದಿನ. ಆದ್ರೆ ಆಟೋ ಆಗಲಿ ಇನ್ನು ಹಳ್ಳಿ ಒಳಗೆ ಇವು ಟಮ್ ಅನ್ನಲಿ ಏನೇ ಅದ್ರ ಮೂಲಕ ಇವತ್ತು ಮಕ್ಕಳು ಶಾಲೆಗೆ ಬರುವಂಥದ್ದು ಇದು ಬಹಳ ದಿನಗಳಿಂದ ನಾವು ನೋಡ್ತೇವೆ. ಅದರಿಂದ ಎಷ್ಟು ಅನುಕೂಲ ಆಗ್ತದಪ್ಪ ಅಂದ್ರೆ ಕೆಲವೊಂದು ಬಡಾವಣೆಗಳಿಗೆ ಬಸ್ ವ್ಯವಸ್ಥೆ ಇರಂಗಿಲ್ಲ, ಅಲ್ಲಿ ಇವತ್ತು ಸಣ್ಣ ಸಣ್ಣ ಬಡಾವಣೆಗಳು ಇದ್ರೂ ಕೂಡ ಅಲ್ಲಿ ಆಟೋ ಸೇವೆಯನ್ನು ತಾವೆಲ್ಲ ನೋಡ್ತಾ ಇರ್ತೀವಿ, ಕೊಡ್ತಾ ಇರ್ತೀವಿ. ಈಗ ದವಾಖಾನಿಗೆ ಹೋಗ್ಬೇಕು, ಎಮರ್ಜೆನ್ಸಿ ರಾತ್ರಿ ಯಾವುದೋ ಭಾಳಷ್ಟು ಊರಾಗಿ ಹೇಳ್ತೀವಿ ನಾವು, ಹೆರಿಗೆ ಅಂತೀವಿ ನಾವು. ಡೆಲಿವರಿ ಪೇಷಂಟ್ಸ್ ಬರ್ಬೇಕಂದ್ರೆ ಕೆಲವೊಂದು ಕಡೆ ವ್ಯವಸ್ಥೆ ಇರಂಗಿಲ್ಲ, ಪಟ್ನೆ ಸಿಗುದು ನಮಗೆ. ಪಟ್ನೆ ಅಂದ್ರೆ ಕಾರು ಸಿಗುದಿಲ್ಲ, ಆಂಬುಲೆನ್ಸು ಸಿಗುದಿಲ್ಲ, ಅವು ಪಟ್ನೆ ಅರ್ಜೆಂಟ್ನಾಗ ಸಿಗುದಂದ್ರೆ ನಮ್ಗೆ ಆಟೋ ಒಂದೇ. ಈಗ ಮೊನ್ನೆನೂ ತಾವು ನೋಡಿರ್ಬೋದು, ಮುಂಬೈದಾಗ ಒಂದು ಘಟನೆ ಆಯಿತು. ನಮ್ಮ ಸಿನಿಮಾ ತಾರೆ ಯಾರು ಸೈಫ್ ಅಲಿ ಖಾನ್, ಅವ್ರಿಗೇನು ಕಾರಿಂದ ಕೊರತೆ ಇಲ್ಲ, ಅವ್ರ ಮನೆಗೆ 8 ಕಾರ್ ಇರ್ಬೋದು, 10-15 ಕಾರ್ ಇರ್ಬೋದು, 10 ದೊಡ್ಡ ಕಟ್ಟ. ಆದ್ರೆ ಅವ್ರ ಹೊತ್ತಿನಾಗ ಬಂದಿದ್ದು ಕಡಿಕ್ ಆಟೋ. ದವಾಖಾನಿಗೆ ಕರ್ಕೊಂಡೋಗಿದ್ದು ಯಾರಪ್ಪ ಅಂದ್ರೆ ಅವ್ರ ಆಟೋ ಇರ್ಲಿಲ್ಲ, ಆಟೋದವ್ರು ಬಂದ ದವಾಖಾನಿಗೆ ಕರ್ಕೊಂಡೋಗಿದ್ದಿಲ್ಲ, ಅವ್ರು ಉಳಿತಿದ್ದಿಲ್ಲ ಇವತ್ತಿನ ದಿವಸ. ಅವ್ರಿಗೆ ಕೂಡ ಅವ್ರ ಬಹುಮಾನ ಕೂಡ ಕೊಟ್ರು, ನಾವು ಪೇಪರ್ನಾಗ ಓದ್ತಾ ಇದ್ದೆ, ಬಹುಮಾನ ಕೂಡ ಕೊಡುವಂತ ಕೆಲಸ ಆಯ್ತು. ಸೊ ಅಂತ ನಮ್ಮ ಆಪತ್ತು ಕಾಲನಾಗ ನಮ್ಗೆ ಯಾರಾದ್ರೂ ಬರ್ತಾರಂದ್ರೆ ನಮ್ಮ ಆಟೋ ಚಾಲಕರು ಹೇಳಿ ನಾನು. ಸೊ ಅದಕ್ಕೆ ಈಗ ಭಾಳ ಮಾತಾಡಿದ್ರಾಗ ಸಮಯ ಇಲ್ಲ, ಯಾಕಂದ್ರೆ ಈಗಾಗಲೇ ಸಮಯ ಭಾಳ ಆಗಿದೆ. ಯಾಕಂದ್ರೆ ನನಗೆ 5 ಗಂಟೆ ಅಂದಿದ್ರು ಅವರು, 8:30 ಆಗ್ತಾರೆ. ಅದಕ್ಕೆ ಇವು ಸುಮಾರು 9 ಬೇಡಿಕೆಗಳನ್ನು ತಾವು ಕೊಟ್ಟಿದ್ದೀರಿ. ಬರುವಂಥ ಅಧಿವೇಶನದಲ್ಲಿ ನಾಳೆ ಮಾರ್ಚ್ 3ನೇ ತಾರೀಕಿಗೆ ನಮ್ಮ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗ್ತದೆ. ಇದಕ್ಕೆ ತಮ್ಮ ಧ್ವನಿಯಾಗಿ ಸರ್ಕಾರಕ್ಕೆ ನಾವು ಗಮನ ತರುವಂಥ ಕೆಲಸ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ನಾವು ಏನೇ ಪ್ರಶ್ನೆ ಹಾಕ್ಬೇಕಂದ್ರೆ 15 ದಿವಸ ಮೊದಲು ಕೊಡಬೇಕಾಗ್ತದೆ. ಈಗ ಅಷ್ಟರೊಳಗೆ ಈಗ ನಾನು ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈಗ ಇವತ್ತು ಇನ್ನು ಒಂದು ಹಾರ್ಡ್ಲಿ 10 ದಿನ ಉಳಿತು. ಅದಕ್ಕೆ ಇದನ್ನು ನಾವು ಸರ್ಕಾರಕ್ಕೆ ಇದನ್ನು ಪ್ರಸ್ತಾವನೆ ನಾಳೆನೇ ನಾನು ಕಳಿಸ್ತೀನಿ. ಅದು ನಮ್ಮ ಲೀಸ್ಟ್ ಆಯ್ತಂದ್ರೆ ನಾನು ಸರ್ಕಾರಕ್ಕೆ ಈ ಪ್ರಶ್ನೆಯನ್ನು ಏನು ಬೇಡಿಕೆ ತಮ್ಮ 9 ಬೇಡಿಕೆಗಳನ್ನದನ್ನ ಅದಾವು, ಅವನ್ನ ನಾನು ಸರ್ಕಾರ ಗಮನಕ್ಕೆ ನಿಮ್ಮ ಧ್ವನಿಯಾಗಿ ನಾನು ಕೆಲಸ ಮಾಡುವಂಥ ಕೆಲಸ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ಈ ಸರ್ಕಾರ ಈ ಭರವಸೆಗಳನ್ನ ಈಡೇರಿಸುವಂತ ಪ್ರಯತ್ನ, ನಾನು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ಮತ್ತೆ ಯಾವತ್ತಿಗೂ ನಾವು ನಿಮ್ಮ ಜೊತೆಗೆ ಇರ್ತೇವೆ. 9 ಆಟೋ ಚಾಲಕರ ಬೇಡಿಕೆಗಳು. 1ನೇದು, ಆಟೋ ಚಾಲಕರ ಮಕ್ಕಳಿಗೆ 1ನೇ ತರಗತಿಯಿಂದ ಉನ್ನತ ಮಟ್ಟವರೆಗೆ ಉಚಿತ ಶಿಕ್ಷಣ ನೀಡಬೇಕು ಮತ್ತು ವಿದ್ಯಾರ್ಥಿ ವೇತನ ನೀಡಬೇಕು. ಆಟೋ ರಿಕ್ಷಾ ಚಾಲಕರು ಅವಲಂಬಿತ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮಾ ಕಾರ್ಡ್ ಕೊಡಬೇಕು. ಆಟೋ ರಿಕ್ಷಾ ಲೈಸೆನ್ಸ್ ಹೊಂದಿದ ಚಾಲಕರಿಗೆ ಕರ್ತವ್ಯ ಇದ್ದಾಗ ಅಪಘಾತ ಆದರೆ ಅವ್ರ ಅಂಗಾಂಗ ಏನಾದರೂ ಆದರೆ FIR ಮತ್ತು ಲೈಸೆನ್ಸ್ ಆಧರಿಸಿ 5 ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ನೀಡಬೇಕು. ಆಟೋ ರಿಕ್ಷಾ ಚಾಲಕರು ತನ್ನ 4ನೇದು, ಆಟೋ ರಿಕ್ಷಾ ಚಾಲಕರು ತನ್ನ ಇಡೀ ಜೀವನವನ್ನು ಆಟೋ ಚಾಲನೆಯಿಂದ ಬದುಕು ನಡೆಸಿ 60 ವರ್ಷ ನಂತರ ಅವರು ನಿಸಕ್ತನಾದ ನಂತರ ಅವರಿಗೆ ಪೆನ್ಷನ್ ಸುಮಾರು 10,000 ರೂಪಾಯಿ ಪೆನ್ಷನನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಮತ್ತು LME ಮತ್ತು NT ಲೈಸೆನ್ಸ್ ಹೊಂದಿರೋ ಆಟೋ ರಿಕ್ಷಾ ಚಾಲಕರಿಗೆ ಕಾರ್ಮಿಕರ ಕಾರ್ಡ್ ನೀಡಬೇಕು. ಆಟೋ ರಿಕ್ಷಾ ಚಾಲಕರ ಕಾಲನಿ ನಿರ್ಮಾಣ ಮಾಡಬೇಕು. ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಮದುವೆಗೆ ಧನ ಸಹಾಯ ನೀಡಬೇಕು. ಆಟೋ ರಿಕ್ಷಾ ಚಾಲಕರ ಕುಟುಂಬಗಳಿಗೆ ಉಚಿತ ಆರೋಗ್ಯ ವಿಮೆ
ಮಾಡಿಸಿ ಕೊಡಬೇಕು. ಪ್ರತಿ ಜಿಲ್ಲೆಗೊಂದು ಆಟೋ ರಿಕ್ಷಾ ಚಾಲಕರ ಸಮುದಾಯ ಭವನ ನಿರ್ಮಿಸಬೇಕೆಂದು ಸುಮಾರು 9 ಮನವಿಯನ್ನು ಈ ಪತ್ರದಲ್ಲಿ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಸರ್ಕಾರ ಗಮನ ತಂದು ಈ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಆಟೋ ರಿಕ್ಷಾ ಚಾಲಕರ ಇದೇನು ಸಂಘ ಇದೆ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತೆ ನನ್ನ ಮಾತು ಮುಗಿಸ್ತೇನೆ. ಈ ಆಟೋ ಚಾಲಕರ ಸಂಘ ವಿಜಯಪುರ ಮಹಾನಗರಕ್ಕೆ ಬಹಳಷ್ಟು ಅವಶ್ಯಕತೆ ಇತ್ತು. ಮಾಲೀಕರ ಲಾರಿ ಮಾಲೀಕರ ಸಂಘ ಇರ್ಬೋದು, ಇನ್ನಿತರ ಸಂಘಗಳನ್ನು ನಮ್ಮ ವಿಜಯಪುರದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇವತ್ತ ಸುನಿಲ್ ಗೌಡ್ರು ಹೇಳ್ದಂಗ ನಮ್ಮ ವಿಜಯಪುರ ಮಹಾನಗರ ಬಹಳಷ್ಟು ವಿಶಾಲವಾಗಿ ಬೆಳೆದಿರ್ತಕ್ಕಂಥ ಜಿಲ್ಲೆ. ಕೆಲವೊಂದು ನಗರಗಳಲ್ಲಿ ಬಸ್ಗಳಿನ ಸೌಕರ್ಯ ಇರುವುದಿಲ್ಲ. ಸಿಟಿ ಬಸ್ಗಳು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಏರಿಯಾದಲ್ಲಿ ಹೋಗ್ತಾವೆ. ಡೆವಲಪ್ಮೆಂಟ್ ಏರಿಯಾ ಇಲ್ಲಾರಲ್ಲಿ ಅವಶ್ಯಕತೆ ಇರುವುದೇ ರಿಕ್ಷಾ. ಆಟೋ ರಿಕ್ಷಾ ಓಡಿಸುವಂಥ ಭಕ್ತಾದಿಗಳು ಹೆಂಗದಾರ ಅಂದ್ರೆ ಎಲ್ಲ ಜನರ ಕಷ್ಟಗಳಿಗೆ ಆಸರೆ ಆಗುವಂಥ ವಾಹನ ಓಡಿಸುವ ಏಕೈಕ ವ್ಯಕ್ತಿಗಳು ಯಾರಾದರೂ ಇದ್ರ ಅದು ಆಟೋ ರಿಕ್ಷಾ ಚಾಲಕರು ಅಂದ್ರೆ ತಪ್ಪಾಗ್ತಿಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಕಂಡು ಯಾವುದೇ ವ್ಯಕ್ತಿಗಳಿರಲಿ ಅವರು ಎಲ್ಲರನ್ನೂ ಪ್ರೀತಿಯಿಂದ ಕಂಡು ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಮುಟ್ಟಿಸುವಂತ ಕೆಲಸ ಮಾಡ್ತಾರೆ. ಇವತ್ತ ಹೆಣ್ಣು ಮಕ್ಕಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಡೆಲಿವರಿ ಸಂದರ್ಭದಲ್ಲಿ ಆಗಿರ್ಬೋದು, ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಕಾರುಗಳು ತೆಗೆದುಕೊಂಡು ಹೋಗ್ತಾರೆ. ಬಹಳಷ್ಟು ಸುಮಾರು 10-15 ವರ್ಷದ ಹಿಂದ್ಗಡೆ ವಿಜಯಪುರ ಜಿಲ್ಲೆ ಅಂದ್ರ ಹಿಂದುಳಿದ ಪ್ರದೇಶ, ಹಿಂದುಳಿದ ಜಿಲ್ಲೆ ಅಂತಿದ್ರು. ದೇವರ ಆಶೀರ್ವಾದದಿಂದ ನಮ್ಮ ಜಿಲ್ಲೆ ಅಲ್ಪ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಡೆವಲಪ್ಮೆಂಟ್ ಆಗಿರುವಂತ ಕೆಲವು ಜನರು ಹೆಚ್ಚಿಗೆ ಬಯಸುವುದು ಕಾರುಗಳನ್ನೆಲ್ಲ, ವಿಶೇಷವಾಗಿ ಅದು ಆಟೋ ರಿಕ್ಷಾನೇ ಬಳಸ್ತಾರ ಅನ್ನುವಂಥ ಮಾತನ್ನು ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಜಿಲ್ಲೆಯವರೇ ಇವತ್ತು ಹುಬ್ಬಳ್ಳಿ ಮಹಾನಗರದಲ್ಲಿ ಇಡೀ ರಾಜ್ಯದ ತುಂಬ, ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಜ್ಯದ ತುಂಬ ಆಟೋ ರಿಕ್ಷಾ ಚಾಲಕರ ಸಂಘವನ್ನು ಮಾಡಿ ಅವೆಲ್ಲ ಸಂಘಟನೆ ಮಾಡ್ತಾ ಇರೋದು ಎದರಿಂದ ಲಾಭ ಅಲ್ಲ. ಇವತ್ತೇನು 9 ಬಯಲ ಅನ್ನುವಂಥ ನೇಮ್ಗಳನ್ನು ಕೊಟ್ಟಿದ್ದು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಎಲ್ಲರಿಗೂ ಸಹಾಯ ಸವಲತ್ತನ್ನು ಮಾಡಿರಿ. ಆಟೋ ರಿಕ್ಷಾ ಓಡಿಸುವಂಥ ವ್ಯಕ್ತಿಗಳು ಶ್ರೀಮಂತರಲ್ಲ. ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನಾದರೂ ಮಾಡಿ ಜೀವನ ಸಾಗಿಸ್ಬೇಕಲ್ಲ, ಹಂಗೆ ಆಟೋ ರಿಕ್ಷಾ ಓಡಿಸ್ತಾ ಇದ್ದಾರ. ಅವ್ರ ಕುಟುಂಬಕ್ಕೆ ಅವ್ರು ಬೇಡಿರ್ತಕ್ಕಂಥ ಬೇಡಿಕೆಗಳನ್ನು ಸಂಪೂರ್ಣ ಈಡೇರಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂದ್ರೆ ಅವ ಹೆಂಗೆ ಖುಷಿ ಪಡ್ಬೇಕಂದ್ರ ಇಲ್ಲಿ ಒಂದೇ ಧರ್ಮದ ವ್ಯಕ್ತಿಗಳು ಈ ಸಂಘವನ್ನು ಸ್ಥಾಪನೆ ಮಾಡಿಲ್ಲ. ನಮ್ಮದು ಭಾರತ ದೇಶ, ಎಲ್ಲರ ಸಮಾನತೆಯನ್ನು ಕಂಡಿರ್ತಕ್ಕಂಥ ದೇಶದಲ್ಲಿ ನಾವು ಅದೇವಂದ್ರ ಇಂಥ ಆಟೋ ರಿಕ್ಷಾ ಎಷ್ಟು ಒಗ್ಗಟ್ಟಾಗಿ ಎಷ್ಟು ಖುಷಿಯಿಂದ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅನ್ನುವಂಥ ವೇದಿಕೆ ಎಲ್ಲಾರು ನೋಡ್ಬೇಕಂದ್ರ ಅದು ಆಟೋ ರಿಕ್ಷಾ ಚಾಲಕರ ಸಂಘದ ವೇದಿಕೆ ನೋಡಬೇಕು ಅನ್ನುವಂಥ ಮಾತನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ.